ಹೇಗಿರುತ್ತೆ ಒಬ್ಬ ವ್ಯಕ್ತಿ ಕಂಪ್ಯೂಟರ್ ನ ಒಳಗಡೆ ಹೋಗಿ ತುಂಬಾ ಅಡ್ವಾನ್ಸ್ ಆಗಿರುವಂತ ಒಂದು ಗೇಮ್ ನ ಒಳಗಡೆ ಸಿಗಾಕೊಂಡು ಆ ಗೇಮ್ ಇಂದ ಹೊರಗಡೆ ಬರ್ಬೇಕು ಅಂತಂದ್ರೆ ಬೈಕ್ ರೇಸ್ ಅನ್ನ ಮಾಡಬೇಕು ಅಂತಂದ್ರೆ ಹೌದು ಇವತ್ ನಾವು ನೋಡ್ತಿರೋದು ಕೂಡ ಅಂತದೇ ಒಂದು ಅದ್ಭುತವಾಗಿರುವಂತ ಸೈನ್ಸ್ ಫಿಕ್ಷನ್ ಅಡ್ವೆಂಚರ್ ಮೂವಿ. ಆ ವ್ಯಕ್ತಿ ಗೇಮ್ ನ ಒಳಗಡೆ ಹೇಗೋದ, ಅವನನ್ನ ಕಾಪಾಡೋದಕ್ಕೆ ಯಾರು ಬಂದ್ರು, ಈ ಗೇಮ್ ನ ಪ್ರಪಂಚದಲ್ಲಿ ಏನೇನೆಲ್ಲ ಆಯ್ತು ಅಂತ ನಾವು ತಿಳ್ಕೋಬೇಕು ಅಂತಂದ್ರೆ ಈ ಮೂವಿನ ಕೊನೆವರೆಗೂ ನೋಡ್ಬೇಕು. ಅಂದಂಗೆ ಮೂವಿ ಹೆಸರು ಟ್ರೋನ್ ಲೆಗಸಿ ಅಂತ. ಈ ಕತೆ ಶುರುವಾಗೋದು 1989. ಇಲ್ಲಿ ಕೆವಿನ್ ಅನ್ನೋ ಒಬ್ಬ ವ್ಯಕ್ತಿ ಇವನ ಮಗ ಆಗಿರುವಂತ ಸ್ಯಾಮ್ಗೆ ಹೇಳ್ತಿರ್ತಾನೆ, ನಾನು ಹಾಗೆ ನನ್ನ ಫ್ರೆಂಡ್ ಆಗಿರುವಂತ ಅಲೆನ್ ಇಬ್ರು ಸೇರಿ ಟ್ರೋನ್ ಅನ್ನೋ ಒಂದು ಗೇಮ್ ಅನ್ನ ಕಂಡಿಡ್ದಿದೀವಿ. ಆದ್ರೆ ನಾನು ಆ ಗೇಮ್ ನ ಪ್ರಪಂಚದ ಒಳಗಡೆ ಎಂಟರ್ ಆಗಿ ಬಂದಿದ್ದೀನಿ. ಇನ್ನು ಸ್ವಲ್ಪ ವರ್ಷಗಳು ಅಷ್ಟೇ ಆ ಗೇಮ್ ಇಡೀ ಪ್ರಪಂಚನೇ ಬದಲಾಯಿಸ್ಬಿಡುತ್ತೆ ಅಂತ. ಇಲ್ಲಿ ನಮ್ಗೆ ಕೆವಿನ್ ನ ತಂದೆ ತಾಯಿನೂ ಕೂಡ ತೋರಿಸ್ತಾರೆ. ಇಲ್ಲಿ ಹೇಳ್ಬೇಕು ಅಂತಂದ್ರೆ ಸ್ಯಾಮ್ ತುಂಬಾನೇ ಚಿಕ್ಕ ಹುಡುಗ. ಕೆವಿನ್ ಆ ಗೇಮ್ ನ ಒಳಗಡೆ ಹೇಗೋದ, ಆ ಗೇಮ್ ಇಡೀ ಪ್ರಪಂಚನ ಹೇಗೆ ಬದಲಾಯಿಸುತ್ತೆ ಅನ್ನೋ ಯೋಚನೆ ಮಾಡುವಂತ ಶಕ್ತಿನೂ ಕೂಡ ಇವನಿಗಿರೋದಿಲ್ಲ. ಇವನ ತಂದೆ ವಿಷಯನ ತುಂಬಾ ಎಕ್ಸೈಟ್ಮೆಂಟ್ ಇಂದ ಹೇಳ್ತಿರೋದ್ರಿಂದ ಇವನು ಕೂಡ ಅಷ್ಟೇ ಎಕ್ಸೈಟ್ಮೆಂಟ್ ಇಂದ ಕೇಳ್ತಿರ್ತಾನೆ. ನಂತರ ಕೆವಿನ್ ಸರಿ ಅಂತ ಹೇಳಿ ನಾಳೆ ನಿನ್ನನ್ನು ಕೂಡ ಗೇಮ್ ನ ಒಳಗಡೆ ಕರ್ಕೊಂಡು ಹೋಗ್ತೀನಿ ಅಂತ ಸ್ಯಾಮ್ಗೆ ಹೇಳಿ ಇಲ್ಲಿಂದ ಇವನು ಕೆಲಸ ಮಾಡುವಂತ ಜಾಗಕ್ಕೆ ಹೋಗ್ತಾನೆ. ಆದ್ರೆ ನಂತರ ನಮ್ಗೆ ನ್ಯೂಸ್ ಇಂದ ಗೊತ್ತಾಗುತ್ತೆ ಈ ರೀತಿ ಕೆಲಸಕ್ಕೆ ಹೋದಂತ ಕೆವಿನ್ ತುಂಬಾ ಮಿಸ್ಟೀರಿಯಸ್ ಆಗಿ ಕಣ್ಮರೆ ಆಗೋಗಿದ್ದಾನೆ. ಎಷ್ಟೇ ಹುಡುಕಿದ್ರು ಕೂಡ ಅವನು ಸಿಕ್ತಿಲ್ಲ. ಕಡೆಗೆ ಅವನು ಸತ್ತಿದಾನೋ ಬದುಕಿದಾನೋ ಅಂತಾನು ಕೂಡ ಅರ್ಥ ಆಗ್ತಿಲ್ಲ ಅಂತ. ಇದರಿಂದ ಕೆವಿನ್ ಹಾಗೆ ಅವನ ಫ್ರೆಂಡ್ ಆಗಿರುವಂತ ಅಲೆನ್ ಇಬ್ರು ಸೇರಿ ಕಟ್ಟಿರೋ ಎನ್ಕಾಮ್ ಕಂಪನಿ ಕೂಡ ತುಂಬಾ ಲಾಸ್ ನಲ್ಲಿ ನಡೀತಿರುತ್ತೆ. ಅಲೆನ್ಗಂತೂ ಏನ್ ಮಾಡ್ಬೇಕು ಅಂತಾನೆ ಅರ್ಥ ಆಗ್ತಿರೋದಿಲ್ಲ. ಹಾಗೆ ಈ ಎನ್ಕಾಮ್ ಕಂಪನಿಲಿ ಕೆವಿನ್ ಆಸ್ತಿ ಎಷ್ಟಿದ್ಯೋ ಅದೆಲ್ಲ ಬಂದು ಅವನ ಮಗ ಆಗಿರುವಂತ ಸ್ಯಾಮ್ಗೆ ಸೇರುತ್ತೆ. ಆದ್ರೆ ಸ್ಯಾಮ್ಗೆ ಮಾತ್ರ ಇವನ ತಂದೆ ಏನಾದ್ರು ಎಲ್ಲಿಗೆ ಹೋದ್ರು ಅಂತಾನೆ ಅರ್ಥ ಆಗ್ತಿರೋದಿಲ್ಲ. ಹೀಗೆ ನೋಡ್ತಾ ನೋಡ್ತಾ ಕಾಲ ಕಳೆದು ಸೀನ್ ಪ್ರೆಸೆಂಟ್ ಆಗಿ ಅಂದ್ರೆ 2010 ಇಸ್ವಿಗೆ ಬರುತ್ತೆ. ಇಲ್ಲಿ ಬೆಳೆದು ದೊಡ್ಡವನಾಗಿರುವಂತ ಸ್ಯಾಮ್ ಇವನದ್ದೇ ಕಂಪನಿ ಆಗಿರುವಂತ ಎನ್ಕಾಮ್ ಕಂಪನಿ ಒಳಗಡೆ ತುಂಬಾ ಸೀಕ್ರೆಟ್ ಆಗಿ ಎಂಟರ್ ಆಗ್ತಾನೆ. ಅದೇ ಸಮಯಕ್ಕೆ ಈ ಕಂಪನಿಯ ಶೇರ್ ಹೋಲ್ಡರ್ಸ್ ಗಳೆಲ್ಲ ಸೇರಿ ಎನ್ಕಾಮ್ ಆಪರೇಟಿಂಗ್ ಸಿಸ್ಟಮ್ 12 ಅನ್ನೋ ಒಂದು ಸಾಫ್ಟ್ವೇರ್ ಅನ್ನ ಲಾಂಚ್ ಮಾಡೋದಕ್ಕೆ ಎಲ್ಲಾ ತಯಾರಿನೂ ಮಾಡ್ಕೋತಿರ್ತಾರೆ. ಇಲ್ಲಿ ನಮ್ಗೆ ಮೂವಿಯ ಮೊದಲಿಂದನೂ ಕೆವಿನ್ ನ ಫ್ರೆಂಡ್ ಆಗಿರುವಂತ ಅಲೆನ್ ನ ಮೆನ್ಷನ್ ಮಾಡ್ತಿದ್ರಲ್ಲ, ಆ ಅಲೆನ್ ಕೂಡ ಇಲ್ಲೇ ತೋರಿಸ್ತಾರೆ. ಇಲ್ಲಿ ಶೇರ್ ಹೋಲ್ಡರ್ಸ್ ಗಳೆಲ್ಲ ಏನಂತ ಅನ್ಕೊಂಡಿರ್ತಾರೆ ಅಂತಂದ್ರೆ ಈ ಸಾಫ್ಟ್ವೇರ್ ಅನ್ನ ತುಂಬಾ ದುಡ್ಡಿಗೆ ಸೆಲ್ ಮಾಡಿ ಅದರಿಂದ ಬರುವಂತ ದುಡ್ಡಿಂದ ನಮ್ಮ ಕಂಪನಿನ ಇನ್ನೂ ಕೂಡ ದೊಡ್ಡದಾಗಿ ಕಟ್ಟಬೇಕು ಅಂತ. ಆದ್ರೆ ಅಷ್ಟೊತ್ತಿಗೆ ಸ್ಯಾಮ್ ಕಂಪನಿಯ ಸರ್ವರ್ ರೂಮ್ ಗೆ ಬಂದು ಎಲ್ಲರೂ ಲಾಂಚ್ ಮಾಡೋದಕ್ಕೆ ರೆಡಿ ಮಾಡ್ಕೊಂಡಿರುವಂತ ಸಾಫ್ಟ್ವೇರ್ ಅನ್ನ ಫ್ರೀ ಆಗಿ ಪಬ್ಲಿಕ್ ಗೆ ಅಪ್ಲೋಡ್ ಮಾಡ್ತಿರ್ತಾನೆ. ಈ ವಿಷಯ ಒಬ್ಬ ಸೆಕ್ಯೂರಿಟಿಗೆ ಗೊತ್ತಾಗಿ ಇವನನ್ನ ಹಿಡಿಯೋದಕ್ಕೆ ಅಂತ ಬರೋಷ್ಟರಲ್ಲಿ ಅವನು ಇಲ್ಲಿಂದ ತಪ್ಪಿಸ್ಕೊಂಡು ಹೊರಟೋಗಿರ್ತಾನೆ. ಈ ಕಡೆ ಎಲ್ಲಾ ಶೇರ್ ಹೋಲ್ಡರ್ಸ್ ಗಳು ಈ ಆಪರೇಟಿಂಗ್ ಸಿಸ್ಟಮ್ ಸಾಫ್ಟ್ವೇರ್ ನ ಒಂದ್ಸಲ ಚೆಕ್ ಮಾಡಬೇಕು ಅಂತ ಆನ್ ಮಾಡಿದ್ರೆ ಸಾಫ್ಟ್ವೇರ್ ಇದ್ದಂತ ಜಾಗದಲ್ಲಿ ಒಂದು ನಾಯಿಯ ವಿಡಿಯೋ ಬರ್ತಿರುತ್ತೆ. ಇಲ್ಲಿ ಏನ್ ನಡೀತಿದೆ ಅಂತ ಯಾರಿಗೂ ಕೂಡ ಅರ್ಥ ಆಗ್ತಿರೋದಿಲ್ಲ. ಆಗ ಅಲೆನ್ ತೋರಿಸ್ತಾನೆ ಇವರು ಲಾಂಚ್ ಮಾಡೋದಕ್ಕೆ ರೆಡಿ ಮಾಡ್ಕೊಂಡಿದ್ದಂತ ಸಾಫ್ಟ್ವೇರ್ ನ ಇಂಟರ್ನೆಟ್ ನಲ್ಲಿ ಫ್ರೀ ಆಗಿ ಅಪ್ಲೋಡ್ ಮಾಡ್ಬಿಟ್ಟಿದ್ದಾರೆ ಅಂತ. ಇದರಿಂದ ನಮ್ಮ ಕಂಪನಿಗೆ ತುಂಬಾ ದೊಡ್ಡ ಲಾಸ್ ಆಗುತ್ತೆ ಅಂತ ಎಲ್ಲ ಟೆನ್ಷನ್ ಮಾಡ್ಕೊಂಡಿರ್ತಾರೆ. ಆದ್ರೆ ಅಲೆನ್ ಮಾತ್ರ ಅದ್ರ ಬಗ್ಗೆ ಟೆನ್ಷನ್ ಮಾಡ್ಕೊಂಡಿರೋದಿಲ್ಲ. ಇದನ್ನ ಮಾಡಿರೋದು ಸ್ಯಾಮ್ ಅಂತ ಇವನಿಗೆ ಗೊತ್ತಿರುತ್ತೆ. ಈ ಕಡೆ ಸ್ಯಾಮ್ ತಪ್ಪಿಸ್ಕೊಳ್ಳೋದಕ್ಕೆ ಅಂತ ಟೆರೆಸ್ ನ ಮೇಲೆ ಬಂದಾಗ ಆ ಸೆಕ್ಯೂರಿಟಿನೂ ಕೂಡ ಇವನನ್ನ ಹಿಡಿಯೋದಕ್ಕೆ ಅಂತ ಬಂದಿರ್ತಾನೆ. ಆಗ ಸ್ಯಾಮ್ ಇವನಿಗೆ ಹೇಳ್ತಾನೆ, ನೀನು ಹಿಡಿಯೋದಕ್ಕೆ ಬಂದಿರೋದು ಒಬ್ಬ ಕಳ್ಳನಲ್ಲ, ಈ ಕಂಪನಿಲಿ ಜಾಸ್ತಿ ಶೇರ್ ಇರೋದು ನಂದೇನೆ, ಅಂದ್ರೆ ನೀನು ಕೆಲಸ ಮಾಡ್ತಿರೋದೇ ನನಗೋಸ್ಕರ ಅಂತ ಹೇಳಿ ಪ್ಯಾರಾಚೂಟ್ ಇಂದ ಕೆಳಗಡೆ ಹಾರ್ಬಿಡ್ತಾನೆ. ಆದ್ರೆ ಅಷ್ಟೊತ್ತಿಗೆ ಪೊಲೀಸರು ಕೂಡ ಬಂದು ಇವನನ್ನ ಚೇಸ್ ಮಾಡಿ ಹಿಡಿದು ಬಿಡ್ತಾರೆ. ಎಷ್ಟು ಬೇಗ ಇವನನ್ನ ಅರೆಸ್ಟ್ ಮಾಡ್ತಾರೋ ಅಷ್ಟೇ ಬೇಗ ರಿಲೀಸ್ ಕೂಡ ಆಗೋಗ್ತಾನೆ. ಯಾಕೆಂತಂದ್ರೆ ಇವನ್ ಮೇಲೆ ಯಾರು ಕಂಪ್ಲೇಂಟ್ ಮಾಡಿರೋದಿಲ್ಲ. ಕಂಪ್ಲೇಂಟ್ ಮಾಡೋದಕ್ಕಾದ್ರೂ ಹೇಗ್ ಸಾಧ್ಯ? ಕಂಪನಿಲಿ ಜಾಸ್ತಿ ಶೇರ್ ಇದ್ದಿದ್ದೆ ಇವಂದು. ನಂತರ ಇವನ್ ಇರುವಂತ ಜಾಗಕ್ಕೆ ಅಲೆನ್ ಕೂಡ ಬಂದಿರ್ತಾನೆ. ಅಲೆನ್ಗೆ ಸ್ಯಾಮ್ ಮಾಡಿರುವಂತ ಕೆಲಸದಿಂದ ಕೋಪ ಬಂದಿರೋದಿಲ್ಲ. ಬದಲಾಗಿ ಇವನನ್ನ ಕಂಡ್ರೆ ತುಂಬಾನೇ ಪ್ರೀತಿ. ಇವನ ತಂದೆ ಕಾಣೆಯಾದಾಗಿಂದನು ಇವನಿಗೆ ಪ್ರೀತಿನ ಕೊಟ್ಟು ತುಂಬಾ ಚೆನ್ನಾಗಿ ನೋಡ್ಕೊಂಡಿರೋದು ಅಂತಂದ್ರೆ ಅದು ಅಲೆನ್ನೇ. ಆಕ್ಚುಲಿ ಇಲ್ಲಿ ಹೇಳಬೇಕು ಅಂತಂದ್ರೆ ಸ್ಯಾಮ್ಗೆ ಎನ್ಕಾಮ್ ಕಂಪನಿಯ ಜವಾಬ್ದಾರಿನ ತಗೊಳ್ಳೋದು ಅಂದ್ರೆ ಸ್ವಲ್ಪನೂ ಇಷ್ಟ ಇರೋದಿಲ್ಲ. ಅದ್ರ ಜೊತೆಗೇನೆ ಕಂಪನಿಯಲ್ಲಿರುವಂತ ಶೇರ್ ಹೋಲ್ಡರ್ಸ್ ಗಳು ತಮ್ಮ ಲಾಭಕ್ಕೋಸ್ಕರ ವಸ್ತುಗಳನ್ನ ತುಂಬಾ ಕಾಸ್ಟ್ಲಿ ಆಗಿ ಮಾರಿ ಲಾಭ ಮಾಡೋದಂದ್ರೂ ಕೂಡ ಇಷ್ಟ ಇರೋದಿಲ್ಲ. ಯಾಕೆಂತಂದ್ರೆ ಇವನ ತಂದೆ ಕಂಪನಿನ ಕಟ್ಟಿದ್ದು ಪ್ರಪಂಚಕ್ಕೆ ಏನಾದ್ರೂ ಒಳ್ಳೇದಾಗ್ಲಿ ಅಂತ ಲಾಭ ಮಾಡೋದಕ್ಕಲ್ಲ. ಇದರಿಂದಾನೆ ಸ್ಯಾಮ್ ಆ ಆಪರೇಟಿಂಗ್ ಸಿಸ್ಟಮ್ ಅನ್ನ ಫ್ರೀ ಆಗಿ ಇಂಟರ್ನೆಟ್ ನಲ್ಲಿ ಅಪ್ಲೋಡ್ ಮಾಡಿದ್ದು. ಇದಾದ್ಮೇಲೆ ಅಲೆನ್ ಹೇಳ್ತಾನೆ, ನಿನ್ನ ತಂದೆಯ ಹಳೆಯ ಒಂದು ಆರ್ಕೇಡ್ ಶಾಪ್ ಇತ್ತಲ್ಲ, ಆ ಶಾಪ್ ಇಂದ ನೆನ್ನೆ ನನ್ಗೊಂದು ಮೆಸೇಜ್ ರಿಸೀವ್ ಆಯ್ತು. ಹೇಳ್ಬೇಕು ಅಂತಂದ್ರೆ ನಿನ್ ತಂದೆ ಮಿಸ್ಟೀರಿಯಸ್ ಆಗಿ ಮಾಯ ಆಗೋದಕ್ಕಿಂತ ಮುಂಚೆ ಕೊನೆಯದಾಗಿ ಹೋಗಿದ್ದು ಆ ಶಾಪ್ಗೆನೆ. ಆದ್ರಿಂದ ನೀನ್ ಅಲ್ಲಿಗೆ ಒಂದ್ಸಲ ಹೋಗ್ಬಾ, ಯಾರಿಗೊತ್ತು ನಿನ್ ತಂದೆ ಎಲ್ಲಿಗೆ ಹೋಗಿದ್ದಾನೆ ಅನ್ನೋ ಕ್ಲೂನಾದ್ರೂ ನಿನಗೆ ಸಿಗ್ಬೋದು ಅಂತ. ಸ್ಯಾಮ್ಗೆ ಇದ್ರ ಮೇಲೆಲ್ಲ ನಂಬಿಕೆ ಇರೋದಿಲ್ಲ, ಹಾಗೆ ಹೋಗೋದಕ್ಕೂ ಕೂಡ ಇಷ್ಟ ಇರೋದಿಲ್ಲ. ಆದ್ರೆ ಅಲೆನ್ ಹೇಳ್ತಿರೋದ್ರಿಂದ ಸರಿ ಅಂತ ಹೇಳಿ ಇವನ ತಂದೆಯ ಹಳೆಯ ಆರ್ಕೇಡ್ ಶಾಪ್ಗೆ ಬರ್ತಾನೆ. ಈ
ಆರ್ಕೇಡ್ ಶಾಪ್ ಅಂದ್ರೆ ಬೇರೆ ಏನು ಅಲ್ಲ, 90s ನ ಮಕ್ಕಳುಗಳು ಗೇಮ್ ಅನ್ನ ಆಡೋದಕ್ಕೆ ಹೋಗ್ತಿದ್ರಲ್ಲ ಶಾಪ್ಗಳು, ಅವುಗಳನ್ನೇ ಆರ್ಕೇಡ್ ಶಾಪ್ ಅಂತ ಕರೆಯೋದು. ಇಲ್ಲಿ ಇವನಿಗೆ ತುಂಬಾ ಸ್ಪೆಷಲ್ ಆಗಿರುವಂತ ಒಂದು ಆರ್ಕೇಡ್ ಮಷಿನ್ ಕಾಣಿಸುತ್ತೆ. ಈ ಮಷಿನ್ ಬೇರೆ ಯಾವ್ದು ಅಲ್ಲ, ಇವನ್ ತಂದೆ ಆಗಿರುವಂತ ಕೆವಿನ್ ಹಾಗೆ ಅಲೆನ್ ಸೇರಿ ಕಂಡಿಡ್ದಿದ್ರಲ್ಲ ಟ್ರೋನ್ ಅನ್ನೋ ಗೇಮ್ ಅನ್ನ, ಅದೇ ಗೇಮ್ ನ ಮಷಿನ್ ಇದು. ಆದ್ರೆ ಇವನಿಗೆ ಈ ಮಷಿನ್ ನ ಹಿಂದೆ ಒಂದು ಡೋರ್ ಕಾಣಿಸುತ್ತೆ. ಆ ಡೋರ್ ನ ಒಳಗಡೆ ಎಂಟರ್ ಆಗಿ ಬಂದು ನೋಡಿದ್ರೆ ಇಲ್ಲಿ ಒಂದು ಮಿಸ್ಟೀರಿಯಸ್ ಆಗಿರುವಂತ ದಾರಿ ಕೂಡ ಇರುತ್ತೆ. ಇದೇ ದಾರಿಲಿ ಇವನು ಮುಂದೆ ಸಾಕ್ತಾ ಬಂದಾಗ ಮತ್ತೊಂದು ಡೋರ್ ಸಿಗುತ್ತೆ, ಹಾಗಿದ್ರ ಕೀ ಕೂಡ ಇಲ್ಲೇ ಇರುತ್ತೆ. ಸರಿ ಅಂತ ಹೇಳಿ ಇವನು ಕೂಡ ಒಳಗಡೆ ಬಂದು ನೋಡ್ತಾನೆ. ನೋಡಿದ್ರೆ ಇದೊಂದು ಆಫೀಸ್. ಇಲ್ಲೇ ಇವನಿಗೊಂದು ಸಿಸ್ಟಮ್ ಕೂಡ ಕಾಣಿಸಿ ಅದನ್ನ ಇವನು ಲಾಗಿನ್ ಮಾಡೋದಕ್ಕೆ ಟ್ರೈ ಮಾಡ್ತಿರ್ಬೇಕಾದ್ರೆ ಇವನ ಹಿಂದೆನೆ ಒಂದು ಲೇಸರ್ ಮಷೀನ್ ನಮ್ಗೆ ತೋರಿಸ್ತಾರೆ. ಯಾವಾಗ ಇವನು ಆ ಡಿವೈಸ್ ಗೆ ಲಾಗಿನ್ ಮಾಡ್ತಾನೋ ಅದೇ ಸಮಯಕ್ಕೆ ಲೇಸರ್ ಮಷೀನ್ ಆನ್ ಆಗಿ ಇವನು ಅಲ್ಲಿಂದ ಮಾಯ ಆಗಿ ಒಂದು ತುಂಬಾ ವಿಚಿತ್ರವಾಗಿರುವಂತ ಪ್ರಪಂಚಕ್ಕೆ ಬಂದು ತಲುಪ್ತಾನೆ. ಇದೆಲ್ಲ ಏನು, ಇಲ್ಲೆಲ್ಲ ಏನ್ ನಡೀತಿದೆ ಅಂತ ಇವನು ಅರ್ಥ ಮಾಡ್ಕೊಳ್ಳೋಷ್ಟರಲ್ಲಿ ಅದೇ ಸಮಯಕ್ಕೆ ಒಂದು ವೆಹಿಕಲ್ ನಲ್ಲಿ ಒಂದಷ್ಟು ಜನರು ಬಂದು ಇವನನ್ನ ಅಲ್ಲಿಂದ ಬೇರೆ ಜಾಗಕ್ಕೆ ಕರ್ಕೊಂಡು ಹೋಗ್ತಿರ್ತಾರೆ. ಆಗ ಇವನಿಗೆ ನಿಧಾನವಾಗಿ ಅರ್ಥ ಆಗೋದಕ್ಕೆ ಶುರು ಆಗುತ್ತೆ, ಇವನು ಬೇರೆ ಎಲ್ಲೂ ಅಲ್ಲ, ಟ್ರೋನ್ ನ ಗೇಮ್ ಒಳಗಡೆ ಬಂದ್ಬಿಟ್ಟಿದ್ದಾನೆ ಅಂತ. ಈ ಗೇಮ್ ನಲ್ಲಿರುವಂತ ಕ್ಯಾರೆಕ್ಟರ್ಸ್ ಗಳು ಒಬ್ಬರನ್ನ ಒಬ್ರು ಪ್ರೋಗ್ರಾಮ್ ಅಂತ ಕರ್ಕೋತಿರ್ತಾರೆ. ಸ್ಯಾಮ್ ಕೂಡ ಒಬ್ಬ ಪ್ರೋಗ್ರಾಮ್ ಇರಬೇಕು ಅಂತ, ನೀನು ಗೇಮ್ ಆಡ್ಬೇಕು ಅಂತ ಹೇಳಿ ಇವನನ್ನ ಒಂದು ರೂಮ್ ಗೆ ಬಿಡ್ತಾರೆ. ಆಗ 4 ಜನ ಹುಡುಗಿರು ಬಂದು ಇವನ ಬಟ್ಟೆಗಳನ್ನ ಕಟ್ ಮಾಡಿ ಒಂದು ಬ್ಲೂ ಕಲರ್ ಸೂಟ್ ಅನ್ನ ಹಾಕ್ತಾರೆ. ಅದಾದ್ಮೇಲೆ ಒಂದು ರೌಂಡ್ ಆಗಿರುವಂತ ಡಿಸ್ಕ್ ಅನ್ನ ಇವನಿಗೆ ಹಾಕಿ ಹೇಳ್ತಾರೆ, ಈ ಜಾಗದಲ್ಲಿ ನೀನು ಏನೇನೆಲ್ಲ ನೋಡ್ತೀಯಾ, ಏನೇನೆಲ್ಲ ಕಲಿತೀಯೋ ಅದೆಲ್ಲ ಇದರಲ್ಲಿ ರೆಕಾರ್ಡ್ ಆಗುತ್ತೆ, ಇದು ನಿನ್ನ ಐಡೆಂಟಿಟಿ ಡಿಸ್ಕ್ ಅಂತ. ನಂತರ ಇವನು ಅಲ್ಲಿಂದ ಮುಂದೆ ಬಂದಾಗ ಒಂದು ಲಿಫ್ಟ್ ನ ಒಳಗಡೆ ಬರ್ತಾನೆ. ಆ ಲಿಫ್ಟ್ ಅಲ್ಲಿಂದ ಮೇಲೆ ಬಂದಾಗ ಇವನು ಒಂದು ದೊಡ್ಡ ಗೇಮ್ ಅನ್ನ ಆಡುವಂತ ಬ್ಯಾಟಲ್ ಅರಿನಾ ಒಳಗಡೆ ಬಂದು ತಲುಪ್ತಾನೆ. ಇಲ್ಲೇ ನಮ್ಗೆ ಈ ಗೇಮ್ ಅನ್ನ ನಡೆಸ್ತಿರೋ ಹಾಗೆ ಎಲ್ಲಾ ಪ್ರೋಗ್ರಾಮ್ ಗಳ ಲೀಡರ್ ಆಗಿರುವಂತ ಕ್ಲೂನು ಕೂಡ ತೋರಿಸ್ತಾರೆ. ಈ ಕಡೆ ಸ್ಯಾಮ್ ನ ಆಪೋನೆಂಟ್ ರೆಡಿ ಆಗಿ ಇವನ ಹತ್ರ ಇರುವಂತ ಡಿಸ್ಕ್ ಇಂದ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡ್ತಾನೆ. ಇದನ್ನ ನೋಡಿ ಸ್ಯಾಮ್ಗೂ ಕೂಡ ಅರ್ಥ ಆಗೋಗುತ್ತೆ ಇಲ್ಲಿ ಹೇಗೆ ಫೈಟ್ ಅನ್ನ ಮಾಡ್ಬೇಕು ಅಂತ. ಆದ್ರಿಂದ ಇವನು ಕೂಡ ಇವನ ಡಿಸ್ಕ್ ಅನ್ನ ತೆಗೆದು ಅವನ ಜೊತೆ ಫೈಟ್ ಮಾಡೋದಕ್ಕೆ ಶುರು ಮಾಡ್ತಾನೆ. ಹೀಗೆ ಫೈಟ್ ಮಾಡ್ತಾ ಮಾಡ್ತಾ ಆ ವ್ಯಕ್ತಿನ ಡಿಸ್ಕ್ವಾಲಿಫೈ ಮಾಡ್ಬಿಡ್ತಾನೆ. ಇದನ್ನೆಲ್ಲ ಕ್ಲೂನು ಕೂಡ ನೋಡ್ತಿರ್ತಾನೆ. ನಂತರ ಸ್ಯಾಮ್ ಹತ್ರ ಮತ್ತೊಬ್ಬ ಆಪೋನೆಂಟ್ ಬಂದಾಗ ಇವನ ಡಿಸ್ಕ್ ಇಂದ ಅವನ ಮೇಲೆ ಅಟ್ಯಾಕ್ ಮಾಡಿ ಅವನನ್ನು ಕೂಡ ಡಿಸ್ಕ್ವಾಲಿಫೈ ಮಾಡಿ ಗೇಮ್ ಇಂದ ತಪ್ಪಿಸ್ಕೊಳ್ತಾ ಈ ಜಾಗದಿಂದಾನೇ ದೂರ ಹೋಗೋದಕ್ಕೆ ನೋಡ್ತಿರ್ತಾನೆ. ಇದು ರೂಲ್ಸ್ ನ ವಿರುದ್ಧವಾಗಿರೋದ್ರಿಂದ ರೆಡ್ ಸೂಟ್ ನ ಹಾಕೊಂಡಿರುವಂತ ಟ್ರೋನ್ ಅನ್ನೋ ಒಬ್ಬ ಸೋಲ್ಜರ್ ಬಂದು ಸ್ಯಾಮ್ ನ ಜೊತೆ ಫೈಟ್ ಮಾಡೋದಕ್ಕೆ ಶುರು ಮಾಡ್ತಾನೆ. ಆಗ್ಲೇ ಇಬ್ಬರನ್ನ ಡಿಸ್ಕ್ವಾಲಿಫೈ ಮಾಡುದ್ನಲ್ಲ, ಅವರಷ್ಟು ಸುಲಭವಾಗಿರೋದಿಲ್ಲ ಇವನು. ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ ಇವನಿಗೆ ಟ್ರೋನ್ ಜೊತೆ ಫೈಟ್ ಮಾಡೋದಕ್ಕೂ ಕೂಡ ಆಗ್ತಿರೋದಿಲ್ಲ. ಇನ್ನೇನು ಟ್ರೋನ್ ಸ್ಯಾಮ್ ನ ಸಾಯಿಸ್ಬೇಕು ಅಂತ ಅನ್ಕೊಳ್ಳೋಷ್ಟ್ರಲ್ಲಿ ಅವನ ಬಾಡಿಯಿಂದ ರಕ್ತ ಬೀಳೋದನ್ನ ನೋಡಿ ಅರ್ಥ ಆಗೋಗುತ್ತೆ ಇವನು ಪ್ರೋಗ್ರಾಮ್ ಅಲ್ಲ, ಒಬ್ಬ ಮನುಷ್ಯ ಅಂತ. ಇದರಿಂದ ಸ್ಯಾಮ್ ನ ಇವರೆಲ್ಲರ ಲೀಡರ್ ಆಗಿರುವಂತ ಕ್ಲೂ ಹತ್ರ ಕರ್ಕೊಂಡ್ ಬರ್ತಾರೆ. ನಾನು ಎಲ್ಲಿಗೆ ಬಂದಿದ್ದೀನಿ, ಗೇಮ್ ಒಳಗಡೆ ತಾನೇ ಬಂದಿದ್ದೀನಿ ಅಂತ ಸ್ಯಾಮ್ ಕೇಳ್ತಿರ್ಬೇಕಾದ್ರೆ ಕ್ಲೂ ಇವನ ಹೆಲ್ಮೆಟ್ ಅನ್ನ ಓಪನ್ ಮಾಡ್ತಾನೆ. ನೋಡಿದ್ರೆ ಬೇರೆ ಯಾರು ಅಲ್ಲ, ಸ್ಯಾಮ್ ನ ತಂದೆ ಆಗಿರುವಂತ ಕೆವಿನ್. ಇದನ್ನ ನೋಡಿ ಇವನಂತೂ ತುಂಬಾನೇ ಶಾಕ್ ಆಗ್ಬಿಟ್ಟಿರ್ತಾನೆ. ನೀನ್ ಇಲ್ಲಿಗೆ ಹೇಗ್ ಬಂದೆ ಅಂತ ಕೇಳಿದಾಗ ಇವನು ಕೂಡ ಹೇಳ್ತಾನೆ, ನೀವು ಅಲೆನ್ ಅಂಕಲ್ಗೆ ಒಂದು ಸಿಗ್ನಲ್ ಅನ್ನ ಕಳಿಸಿದ್ರಲ್ಲ, ಆ ಸಿಗ್ನಲ್ ಅನ್ನ ಫಾಲೋ ಮಾಡ್ಕೊಂಡು ಬಂದು ಇಲ್ಲಿಗೆ ಸಿಗಾಕೊಂಡೆ ಅಂತ. ಅಷ್ಟೇ ಅಲ್ಲ ಇವನಿಗೆ ಅರ್ಥ ಆಗೋಗುತ್ತೆ ಸ್ಯಾಮ್ ಒಬ್ನೇ ಇಲ್ಲಿಗೆ ಬಂದಿರೋದು ಅಂತ. ಇದಾದ್ಮೇಲೆ ಇವನು ಸ್ಯಾಮ್ ನ ಡಿಸ್ಕ್ ಅನ್ನ ಚೆಕ್ ಮಾಡ್ತಾನೆ. ಅವನು ಗೇಮ್ ನ ಒಳಗಡೆ ಬಂದಾಗಿಂದನು ಏನೇನೆಲ್ಲ ನೋಡಿದನೋ ಅದು ಮಾತ್ರ ರೆಕಾರ್ಡ್ ಆಗಿರುತ್ತೆ. ಇದನ್ನ ನೋಡಿ ಇವನು ಸ್ವಲ್ಪ ಡಿಸಪಾಯಿಂಟ್ ಆಗಿ ಒಂದು ಶಾಕಿಂಗ್ ವಿಷಯನ ಸ್ಯಾಮ್ಗೆ ಹೇಳ್ತಾನೆ, ನಾನ್ ನಿನ್ನ ತಂದೆ ಅಲ್ಲ ಅಂತ. ಹೀಗಂತ ಹೇಳ್ತಿದ್ದಂಗೆನೆ ಅವನನ್ನ ಹೇಳ್ಕೊಂಡು ಹೋಗ್ತಾರೆ. ಯಾಕೆಂತಂದ್ರೆ ಇವನನ್ನ ಮತ್ತೊಂದು ದೊಡ್ಡದಾಗಿರೋ ಹಾಗೆ ತುಂಬಾ ಕಷ್ಟವಾಗಿರುವಂತ ಗೇಮ್ ಅನ್ನ ಆಡ್ಸೋದಕ್ಕೆ. ಹಾಗೆ ಇವನನ್ನ ಈ ಸ್ಟೇಡಿಯಂ ನಲ್ಲಿರುವಂತ ಎಲ್ಲಾ ಪ್ರೋಗ್ರಾಮ್ ಗಳಿಗೂ ಪರಿಚಯ ಮಾಡಿಕೊಡ್ತಾರೆ, ಇವನೊಬ್ಬ ಮನುಷ್ಯ ಅಂತ. ನಂತರ ಸ್ಯಾಮ್ ನ ವಿರುದ್ಧವಾಗಿ ಆಪೋನೆಂಟ್ ಆಗಿ ಆಡೋದಕ್ಕೆ ಇವರೆಲ್ಲರ ಲೀಡರ್ ಆಗಿರುವಂತ ಕ್ಲೂನೆ ಬರ್ತಾನೆ. ಹಾಗೆ ಇವರಿಬ್ರಿಗೂ ಒಂದೊಂದು ಡಿವೈಸ್ ಗಳನ್ನ ಕೊಟ್ಟು ಸ್ಯಾಮ್ ನ ಟೀಮ್ ಅನ್ನ ಕರೀತಾರೆ. ಅಷ್ಟೇ ಅಲ್ಲದೆ ಇವರಿಗೆ ಕೊಟ್ಟಿರುವಂತ ಡಿವೈಸ್ ಒಂದು ಬೈಕ್ ಆಗಿ ಕನ್ವರ್ಟ್ ಆಗುತ್ತೆ. ಇದರಿಂದ ಸ್ಯಾಮ್ ಕೂಡ ಇವನಿಗೆ ಕೊಟ್ಟಿರುವಂತ ಡಿವೈಸ್ ಇಂದ ಬೈಕ್ ಆಗಿ ಕನ್ವರ್ಟ್ ಮಾಡ್ಕೊಂಡು ಪಾರ್ಟಿಸಿಪೇಟ್ ಮಾಡೋದಕ್ಕೆ ಶುರು ಮಾಡ್ತಾನೆ. ಇಲ್ಲಿ ಹೇಳ್ಬೇಕು ಅಂತಂದ್ರೆ ಕ್ಲೂನ ಟೀಮ್ ತುಂಬಾನೇ ಸ್ಟ್ರಾಂಗ್ ಆಗಿರುತ್ತೆ. ಹಾಗೆ ಬ್ಲೂ ಕಲರ್ ಟೀಮ್ ಅಂದ್ರೆ ಸ್ಯಾಮ್ ಇರುವಂತ ಟೀಮ್ ಸ್ವಲ್ಪ ವೀಕ್ ಆಗಿರುತ್ತೆ. ಇದರಿಂದ ಆರೆಂಜ್ ಕಲರ್ ಟೀಮ್ ನವರು ಬ್ಲೂ ಕಲರ್ ಟೀಮ್ ಅವರನ್ನ ಒಬ್ಬೊಬ್ಬರನ್ನ ಡಿಸ್ಕ್ವಾಲಿಫೈ ಮಾಡೋದಕ್ಕೆ ಶುರು ಮಾಡ್ತಾರೆ. ಇಲ್ಲಿ ಸ್ಯಾಮ್ ಕೂಡ ಏನು ಕಮ್ಮಿ ಆಗಿರೋದಿಲ್ಲ. ಇವನ ಬುದ್ಧಿವಂತಿಕೆನ ಉಪಯೋಗಿಸಿ ಆರೆಂಜ್ ಕಲರ್ ಟೀಮ್ ನ ಒಬ್ಬ ವ್ಯಕ್ತಿನ ಡಿಸ್ಕ್ವಾಲಿಫೈ ಮಾಡ್ತಾನೆ. ಇದಾದ್ಮೇಲೆ ಇವನು ಇವನ ಬ್ಲೂ ಟೀಮ್ ನಲ್ಲಿ ಇರುವಂತ ಟೀಮ್ ಮೇಟ್ ನ ಜೊತೆ ಮಾತಾಡ್ಕೊಂಡು ಮತ್ತೊಬ್ಬ ಆರೆಂಜ್ ಕಲರ್ ಟೀಮ್ ನ ವ್ಯಕ್ತಿನ ಡಿಸ್ಕ್ವಾಲಿಫೈ ಮಾಡ್ತಾರೆ. ಇದರಿಂದ ಕ್ಲೂಗೆ ತುಂಬಾ ಕೋಪ ಬಂದು ಸ್ಯಾಮ್ಗೆ ಹೆಲ್ಪ್ ಮಾಡಿದಂತ ವ್ಯಕ್ತಿನ ಡಿಸ್ಕ್ವಾಲಿಫೈ ಮಾಡಿ ಇನ್ನೇನು ಇವನು ಸ್ಯಾಮ್ ನು ಕೂಡ ಸಾಯಿಸಬೇಕು ಅಂತ ಅನ್ಕೊಳ್ಳೋಷ್ಟರಲ್ಲಿ ಅದೇ ಸಮಯಕ್ಕೆ ಗ್ರೌಂಡ್ ಗೆ ಒಂದು ಕಾರ್ ಬಂದು ಕ್ಲೂನ ಮೇಲೆ ಅಟ್ಯಾಕ್ ಮಾಡಿ ಕಾರ್ ನಲ್ಲಿರುವಂತ ಒಂದು ಹುಡುಗಿ ಸ್ಯಾಮ್ ನ ಒಳಗಡೆ ಕುಂತ್ಕೊಳ್ಳೋದಕ್ಕೆ ಹೇಳ್ತಾಳೆ. ನಂತರ ಇವನನ್ನ ಕಾರ್ ನಲ್ಲಿ ಕರ್ಕೊಂಡು ಸೀದಾ ಸಿಟಿಯಿಂದ ಹೊರಗಡೆ ಬಂದ್ಬಿಡ್ತಾಳೆ. ಆದ್ರೆ ಆರೆಂಜ್ ಕಲರ್ ಟೀಮ್ ನವರಿಗೆ ಮಾತ್ರ ಸಿಟಿಯಿಂದ ಹೊರಗಡೆ ಬರೋದಕ್ಕೆ ಆಗೋದಿಲ್ಲ. ಈ ಕಡೆ ಕಾರ್ ನಲ್ಲಿರುವಂತ ಹುಡುಗಿ ಹೇಳ್ತಾಳೆ, ನನ್ನ ಹೆಸರು ಕೋರಾ, ನೀನೇನು ಯೋಚನೆ ಮಾಡೋದಕ್ಕೆ ಹೋಗ್ಬೇಡ, ಆರೆಂಜ್ ಕಲರ್ ಟೀಮ್ ನವರ ವೆಹಿಕಲ್ ಗಳು ಸಿಟಿಯಿಂದ ಹೊರಗಡೆ ಓಡಾಡೋದಕ್ಕೆ ಆಗೋದಿಲ್ಲ ಅಂತ. ಸರಿ ಈಗ ನಾವು ಎಲ್ಲಿಗೆ ಹೋಗ್ತಿದೀವಿ ಅಂತ ಕೇಳಿದಾಗ ಸ್ವಲ್ಪ ವೇಟ್ ಮಾಡು, ಎಲ್ಲ ನಿನ್ಗೆ ಅರ್ಥ ಆಗುತ್ತೆ ಅಂತ ಹೇಳಿ ಕಾರನ್ನ ತಗೊಂಡು ತುಂಬಾ ಸ್ಪೀಡ್ ಆಗಿ ಬೆಟ್ಟಗಳ ಮಧ್ಯದಲ್ಲಿ ಬಚ್ಚಿಟ್ಕೊಂಡಿರುವಂತ ಒಂದು ಜಾಗಕ್ಕೆ ಇವನನ್ನ ಕರ್ಕೊಂಡ್ ಬರ್ತಾಳೆ. ಈ ಜಾಗದಲ್ಲಿ ಒಬ್ಬ ವ್ಯಕ್ತಿ ಮೆಡಿಟೇಷನ್ ಮಾಡ್ತಿರ್ಬೇಕಾದ್ರೆ ಕೋರಾ ವ್ಯಕ್ತಿಗೆ ಹೇಳ್ತಾಳೆ, ನಿಮ್ಮ ಮಗ ಬಂದಿದ್ದಾನೆ ಅಂತ. ಆಗ ನಮ್ಗೆ ಗೊತ್ತಾಗುತ್ತೆ ಇಲ್ಲಿರೋದು ಬೇರೆ ಯಾರು ಅಲ್ಲ, ವಯಸ್ಸಾಗಿರುವಂತ ಸ್ಯಾಮ್ ನ ನಿಜವಾದ ತಂದೆ ಕೆವಿನ್ ಅಂತ. ಇವನ್ಗಂತೂ ಸ್ಯಾಮ್ ನ ನೋಡಿ
ನಂಬೋದಕ್ಕೆ ಆಗ್ತಿರೋದಿಲ್ಲ. ಕಣ್ಣಲ್ಲೆಲ್ಲ ನೀರ್ ತುಂಬ್ಕೊಬಿಟ್ಟಿರ್ತವೆ. ಯಾಕೆ ಅಂತಂದ್ರೆ ಇವನನ್ನ 21 ವರ್ಷಗಳ ನಂತರ ನೋಡ್ತಿರೋದು. ನಂತರ ಕೆವಿನ್ ಇಲ್ಲಿಗೆ ನೀನು ಹೇಗ್ ಬಂದೆ ಅಂತ ಕೇಳಿದಾಗ ಇವನು ಕೂಡ ಹೇಳ್ತಾನೆ, ನೀವು ಅಲೆನ್ ಅಂಕಲ್ಗೆ ಒಂದು ಸಿಗ್ನಲ್ ಅನ್ನ ಕಳಿಸಿದ್ರಲ್ಲ, ಅದನ್ನ ಫಾಲೋ ಮಾಡ್ಕೊಂಡು ಬಂದೆ ಅಂತ. ಇವನ್ಗಂತೂ ಏನು ಅರ್ಥ ಆಗ್ತಿರೋದಿಲ್ಲ, ನಾನ್ ಯಾವ ಸಿಗ್ನಲ್ ನ ಕಳಿಸ್ತೆ ಅಂತ. ಆಗ ಇವನಿಗೆ ನಿಧಾನವಾಗಿ ಅರ್ಥ ಆಗೋದಕ್ಕೆ ಶುರುವಾಗುತ್ತೆ ಇಲ್ಲೆಲ್ಲ ಏನ್ ನಡೀತಿದೆ ಅಂತ. ಅಲೆನ್ಗೆ ಆ ಸಿಗ್ನಲ್ ಅನ್ನ ಕಳಿಸಿರೋದು ಇವನಲ್ಲ, ಬದಲಾಗಿ ಇವನ ತರನೇ ಕಾಣುವಂತ ಕ್ಲೂ. ನಂತರ ಇವ್ರು 3 ಜನ ಡಿನ್ನರ್ ಅನ್ನ ಮಾಡ್ತಿರ್ಬೇಕಾದ್ರೆ ಸ್ಯಾಮ್ ಕೇಳ್ತಾನೆ, ನೀವ್ ಯಾಕೆ ಇಷ್ಟು ವರ್ಷ ನಮ್ಮ ಮಾಮೂಲಿ ಪ್ರಪಂಚಕ್ಕೆ ಬರ್ಲಿಲ್ಲ ಅಂತ. ಆಗ ಇವನು ಕೂಡ ಹೇಳ್ತಾ ಹೋಗ್ತಾನೆ, ನನಗೆ ಯಾವಾಗ ಗೇಮ್ ನ ಒಳಗಡೆ ಬರ್ಬೋದು ಅಂತ ಗೊತ್ತಾಯ್ತು, ಪ್ರತಿದಿನ ರಾತ್ರಿ ಬರೋದಕ್ಕೆ ಶುರು ಮಾಡ್ದೆ. ಆದ್ರೆ ನಾನು ಈ ಜಾಗದಲ್ಲಿ ಇಲ್ದೇ ಇರುವಂತ ಟೈಮ್ ನಲ್ಲಿ ನನ್ನ ಜವಾಬ್ದಾರಿಗಳನ್ನ ಸಂಭಾಳಿಸೋದಕ್ಕೆ ನಂತರನೇ ಕಾಣುವಂತ ಒಂದು ಪ್ರೋಗ್ರಾಮ್ ಅನ್ನ ಕ್ರಿಯೇಟ್ ಮಾಡಿದೆ. ಆ ಪ್ರೋಗ್ರಾಮ್ ನ ಹೆಸರೇ ಕ್ಲೂ ಅಂತ. ಹೀಗೆ ಒಂದು ದಿನ ನಾನು ಹಾಗೆ ಕ್ಲೂ ಈ ಗೇಮಿಂಗ್ ಪ್ರಪಂಚದಲ್ಲಿ ಇರಬೇಕಾದ್ರೆ ನೋಡಿದ್ವಿ ಒಂದಷ್ಟು ಪ್ರೋಗ್ರಾಮ್ಗಳು ಅವಾಗವೇ ಹುಟ್ಕೊಂಡು ನಮ್ ಕಡೆಗೆ ಬರ್ತಿದ್ದೋ. ಆ ಪ್ರೋಗ್ರಾಮ್ಗಳು ಸಾಮಾನ್ಯವಾಗಿರುವಂತ ಪ್ರೋಗ್ರಾಮ್ಗಳಾಗಿರ್ಲಿಲ್ಲ, ಅವುಗಳನ್ನ ನಾವು ಐಸೋ ಪ್ರೋಗ್ರಾಮ್ ಅಂತ ಕರಿತಿದ್ವಿ. ಹೇಗೆ ಮನುಷ್ಯರ ಬಾಡಿ ಒಳಗಡೆ ಒಂದು DNA ಇರುತ್ತೋ ಅದೇ ರೀತಿ ಐಸೋ ಪ್ರೋಗ್ರಾಮ್ಗಳ ಒಳಗಡೆನೂ ಕೂಡ ಒಂದು ಡಿಜಿಟಲ್ DNA ಇತ್ತು. ಆ ಡಿಜಿಟಲ್ DNA ನ ನಮ್ಮ ಮನುಷ್ಯರ ಪ್ರಪಂಚಕ್ಕೆ ತಗೊಂಡ್ ಬಂದು ಮನುಷ್ಯರ ಮೇಲೆ ಯೂಸ್ ಮಾಡಿದ್ರೆ ಯಾರಿಗೂ ಕೂಡ ರೋಗ ಕಾಯಿಲೆ ಏನು ಬರ್ತಿರ್ಲಿಲ್ಲ, ಹಾಗೆ ತುಂಬಾ ದೊಡ್ಡ ಆಯಸ್ಸು ಸಿಕ್ತಿತ್ತು. ಆದ್ರಿಂದ ನಾನು ಈ ಐಸೋ ಪ್ರೋಗ್ರಾಮ್ಗಳ ಒಳಗಡೆ ಇದ್ದಂತ ಡಿಜಿಟಲ್ DNA ನ ನಮ್ಮ ಮಾಮೂಲಿ ಪ್ರಪಂಚಕ್ಕೆ ತಗೊಂಡ್ ಬರ್ಬೇಕು ಅಂತ ಅನ್ಕೊಂಡಿದ್ದೆ. ಆದ್ರೆ ಇದು ನಾನು ಕ್ರಿಯೇಟ್ ಮಾಡಿರೋಂತ ಕ್ಲೂಗೆ ಇಷ್ಟ ಆಗ್ಲಿಲ್ಲ. ಇದರಿಂದ ನನ್ನ ಮೇಲೆ ಅಟ್ಯಾಕ್ ಮಾಡಿ ನನ್ನ ಸಾಯಿಸೋದಕ್ಕೆ ಅಂತ ಬಂದ. ಹೇಗೋ ಮಾಡಿ ನಾನು ತಪ್ಪಿಸ್ಕೊಂಡೇನೋ ಬಂದೆ. ಆದ್ರೆ ಅವಾಗವೇ ಹುಟ್ಕೊಂಡಿದ್ವಲ್ಲ ಐಸೋ ಪ್ರೋಗ್ರಾಮ್ಗಳು, ಕ್ಲೂ ಅವರೆಲ್ಲರನ್ನೂ ಒಂದೇ ಸಲ ಸರ್ವನಾಶ ಮಾಡ್ಬಿಟ್ಟ. ಹಾಗೆ ಈ ಗೇಮ್ ನ ಪ್ರಪಂಚ ಹಾಗೆ ನಮ್ಮ ಮಾಮೂಲಿ ಪ್ರಪಂಚದ ದಾರಿ ಆಗಿದ್ದಂತ ಲೇಸರ್ ಕೂಡ ಆಫ್ ಆಗೋಯ್ತು. ಇಲ್ಲಿ ಕೆವಿನ್ ಹೇಳ್ತಿರೋದು ಬೇರೆ ಯಾವ ಲೇಸರ್ ಬಗ್ಗೆನೂ ಅಲ್ಲ. ಆಗ್ಲೇ ಸ್ಯಾಮ್ ಸಿಸ್ಟಮ್ಗೆ ಲಾಗಿನ್ ಆಗ್ತಿದ್ದಂಗೆನೆ ಒಂದು ಮಿಷಿನ್ ಇಂದ ಲೇಸರ್ ಆನ್ ಆಗಿ ಇವನು ಇಲ್ಲಿಗೆ ಬಂದು ತಲುಪುದ್ನಲ್ಲ, ಅದೇ ಲೇಸರ್ ನ ಬಗ್ಗೆ. ಲೇಸರ್ ಕ್ಲೋಸ್ ಆಗಿದ್ರಿಂದ ನಾನು ಬರೋದಕ್ಕೆ ಆಗ್ಲಿಲ್ಲ ಅಂತ ಇವನು ಹೇಳಿದಾಗ ಸ್ಯಾಮ್ ಮಾತ್ರ ಇದಕ್ಕೆ ಒಪ್ಕೊಳ್ತಿರೋದಿಲ್ಲ. ಈಗ ನಾನು ಗೇಮ್ ನ ಪ್ರಪಂಚಕ್ಕೆ ಬಂದಿರೋದ್ರಿಂದ ಆ ಲೇಸರ್ ನ ಪೋರ್ಟಲ್ ಓಪನ್ ಆಗಿದೆ, ನಡೀರಿ ಈಗಲೇ ನಾವು ಹೊಟ್ಟೋಗೋಣ ಅಂತ. ಆದ್ರೆ ಇದಕ್ಕೆ ಕೆವಿನ್ ಒಪ್ಕೊಳ್ತಿರೋದಿಲ್ಲ. ಯಾಕೆಂತಂದ್ರೆ ನಾವೇನಾದ್ರೂ ಈಗ ಮಾಮೂಲಿ ಪ್ರಪಂಚಕ್ಕೆ ಹೋದ್ರೆ ನಮ್ಮನ್ನ ಫಾಲೋ ಮಾಡ್ಕೊಂಡು ಕ್ಲೂ ಕೂಡ ಬಂದ್ಬಿಡ್ತಾನೆ. ಕ್ಲೂ ನಮ್ಮ ಮನುಷ್ಯರ ಪ್ರಪಂಚನ ಹಾಗೆ ಈ ಗೇಮಿಂಗ್ ಪ್ರಪಂಚನ ತನಗೆ ಹೇಗ್ ಬೇಕೋ ಹಾಗೆ ಕನ್ವರ್ಟ್ ಮಾಡ್ಕೊಂಡು ಆಳ್ಬೇಕು ಅಂತ ಅನ್ಕೊಂಡಿದ್ದಾನೆ ಅಂತ. ಅಷ್ಟೆಲ್ಲ ಕ್ಲೂ ಕೆವಿನ್ ನ ಡಿಸ್ಕ್ ಇಂದ ಬಿದ್ಬಿಟ್ಟಿರ್ತಾನೆ. ಯಾಕೆಂತಂದ್ರೆ ಈ ಗೇಮ್ ನ ಪ್ರಪಂಚದಿಂದ ನಾರ್ಮಲ್ ಮನುಷ್ಯರ ಪ್ರಪಂಚಕ್ಕೆ ಹೋಗ್ಬೇಕು ಅಂತಂದ್ರೆ ಕೆವಿನ್ ನ ಡಿಸ್ಕ್ ಇರ್ಲೇಬೇಕು. ಇದೇ ವಿಷಯದಿಂದ ಇವರಿಬ್ಬರ ಮಧ್ಯೆ ಒಂದು ಸಣ್ಣ ಜಗಳ ಕೂಡ ಆಗೋಗುತ್ತೆ. ನಂತರ ಇವನಿಗೆ ಕೋರೆಯಿಂದ ಗೊತ್ತಾಗುತ್ತೆ ಕ್ಲೂನ ಸಾಯಿಸ್ಬೇಕು ಅಂತಂದ್ರೆ ಅವನ ಜೊತೆ ಕೆವಿನ್ ಕೂಡ ಸಾಯ್ಬೇಕು. ಆದ್ರಿಂದಾನೆ ಕೆವಿನ್ ಇಲ್ಲಿಂದ ಹೋಗೋದಕ್ಕೆ ಒಪ್ಕೊಳ್ತಿಲ್ಲ ಅಂತ. ಆಗ ಇವನು ಹೇಳ್ತಾನೆ, ಹೇಗಾದ್ರೂ ಮಾಡಿ ನನಗೆ ನಮ್ಮ ಮನುಷ್ಯರ ಪ್ರಪಂಚಕ್ಕೆ ಹೋಗು ಅಂತ ಆ ಲೇಸರ್ ಪೋರ್ಟಲ್ ಹತ್ರ ಹೋಗೋದಕ್ಕೆ ಸಹಾಯ ಮಾಡು. ಆಗ ನಾನು ನಮ್ಮ ಪ್ರಪಂಚಕ್ಕೆ ಹೋಗಿ ಕಂಪ್ಯೂಟರ್ ನ ಸಹಾಯದಿಂದ ಕ್ಲೂನ ಸಾಯೋ ಹಾಗೆ ಮಾಡ್ತೀನಿ. ಅದಾದ್ಮೇಲೆ ನನ್ನ ತಂದೆನ ಇಲ್ಲಿಂದ ಹೊರಗಡೆ ಕರ್ಕೊಂಡು ಹೋಗ್ಬೋದು ಅಂತ. ಅದಕ್ಕೆ ಇವಳು ಕೂಡ ಸರಿ ಅಂತ ಒಪ್ಕೊಂಡು ಹೇಳ್ತಾಳೆ, ಸಿಟಿಲಿ ಜ್ಯೂಸ್ ಅನ್ನೋ ಒಬ್ಬ ಪ್ರೋಗ್ರಾಮ್ ಇದ್ದಾನೆ, ಅವನನ್ನ ಹೋಗಿ ನೀನು ಮೀಟ್ ಮಾಡು. ಜನರು ಹೇಳ್ತಾರೆ ಅವನು ಯಾರನ್ನ ಬೇಕಾದ್ರೂ ಎಲ್ಲಿಗ್ ಬೇಕಾದ್ರೂ ಕಳಿಸ್ತಾನೆ ಅಂತ. ನಂತರ ಕೆವಿನ್ ನಿದ್ದೆಯಿಂದ ಎದ್ದು ನೋಡಿದ್ರೆ ಇವನಿಗೆ ಸ್ಯಾಮ್ ಎಲ್ಲೂ ಕೂಡ ಕಾಣಿಸೋದಿಲ್ಲ. ಯಾಕೆ ಅಂತಂದ್ರೆ ಸ್ಯಾಮ್ ಕೆವಿನ್ ಸ್ಕೂಟರ್ ನ ತಗೊಂಡು ಸಿಟಿಗೆ ಬಂದು ಕೋರೆ ಹೇಳಿರೋಂತ ಜ್ಯೂಸ್ ನ ಹುಡುಕ್ತಿರ್ತಾನೆ. ಆಗ ಒಬ್ಳು ಲೇಡಿ ಇವನ ಹತ್ರ ಬರ್ತಾಳೆ. ಈ ಲೇಡಿ ಬೇರೆ ಯಾರು ಅಲ್ಲ, ಇವನು ಗೇಮ್ ನ ಒಳಗಡೆ ಬಂದಾಗ 4 ಜನ ಹುಡುಗಿರು ಇವನಿಗೆ ಸೂಟ್ ಅನ್ನ ಹಾಕಿದ್ರಲ್ಲ, ಅದ್ರಲ್ಲಿ ಇವಳು ಕೂಡ ಒಬ್ಳು. ಇವನು ಜ್ಯೂಸ್ ಅನ್ನ ಹುಡುಕ್ತಿದ್ದಾನೆ ಅಂತ ಗೊತ್ತಾಗಿ ಜ್ಯೂಸ್ ಎಲ್ಲಿ ಸಿಗ್ತಾನೆ ನನಗೆ ಗೊತ್ತು ಅಂತ ಇವಳು ಹೇಳ್ತಾಳೆ. ಈ ಕಡೆ ಕ್ಲೂ ಹಾಗೆ ಇವನ ಜನರಿಗೆ ಗೊತ್ತಾಗೋಗಿರುತ್ತೆ ಸ್ಯಾಮ್ ಕೆವಿನ್ ಸ್ಕೂಟರ್ ನ ತಗೊಂಡು ಸಿಟಿಗೆ ಬಂದಿದ್ದಾನಲ್ಲ, ಆ ಸ್ಕೂಟರ್ ಎಲ್ಲಿಂದ ಬಂದಿದೆ ಅಂತ ಇವರು ಪತ್ತೆ ಹಚ್ಬಿಟ್ಟಿರ್ತಾರೆ. ಅಂದ್ರೆ ಅದು ಎಲ್ಲಿಂದ ಬಂದಿದೆ ಅಂತ ಫಾಲೋ ಮಾಡ್ಕೊಂಡು ಹೋದ್ರೆ ಕೆವಿನ್ ಸಿಗ್ತಾನೆ ಅಂತ. ಈ ಕಡೆ ಕೋರ ನೋಡ್ತಾಳೆ ಕೆವಿನ್ ಸಿಟಿಗೆ ಹೋಗೋದಕ್ಕೆ ರೆಡಿ ಮಾಡ್ಕೊಂಡಿರ್ತಾನೆ. ಯಾಕೆಂತಂದ್ರೆ ಸ್ಯಾಮ್ ನ ಕಾಪಾಡೋದಕ್ಕೆ ಅಂತ. ಈ ಕಡೆ ಆ ಲೇಡಿ ಸ್ಯಾಮ್ ನ ಕರ್ಕೊಂಡು ಕ್ಯಾಸ್ಟರ್ ಅನ್ನೋ ಒಬ್ಬ ವ್ಯಕ್ತಿ ಹತ್ರ ಬಂದು ಹೇಳ್ತಾಳೆ, ನೀನು ಜ್ಯೂಸ್ ನ ಮೀಟ್ ಮಾಡ್ಬೇಕು ಅಂತಂದ್ರೆ ಮೊದ್ಲು ಇವನನ್ನ ಮೀಟ್ ಮಾಡ್ಬೇಕು ಅಂತ. ಆದ್ರಿಂದ ಇವನು ಬಂದು ಕ್ಯಾಸ್ಟರ್ ನ ಕೇಳಿದಾಗ ಇವನು ಕೂಡ ಹೇಳ್ತಾನೆ, ಖಂಡಿತವಾಗಿ ನೀನು ಜ್ಯೂಸ್ ನ ಮೀಟ್ ಮಾಡೇ ಮಾಡ್ತೀಯ ಅಂತ. ಅದೇ ಸಮಯಕ್ಕೆ ಈ ಕಡೆ ಕ್ಲೂ ಹಾಗೆ ಇವನ ಟೀಮ್ ನವರು ಆ ಬೈಕ್ ಎಲ್ಲಿಂದ ಬಂತು ಅಂತ ಫಾಲೋ ಮಾಡ್ಕೊಂಡು ಬಂದಾಗ ಇಷ್ಟು ದಿನ ಕೆವಿನ್ ಬಚ್ಚಿಟ್ಕೊಂಡಿದ್ದಂತ ಜಾಗ ಸಿಕ್ಬಿಡುತ್ತೆ. ಆದ್ರೆ ಇಲ್ಲಿ ಬಂದ್ ನೋಡಿದ್ರೆ ಇವರಿಗೆ ಕೆವಿನ್ ಆಗ್ಲಿ ಕೋರ ಆಗ್ಲಿ ಸಿಗೋದಿಲ್ಲ. ಯಾಕೆಂತಂದ್ರೆ ಅವರಿಬ್ರು ಈಗಾಗ್ಲೇ ಸ್ಯಾಮ್ ನ ಹುಡ್ಕೊಂಡು ಸಿಟಿಗೆ ಹೊಟ್ಟೋಗಿರ್ತಾರೆ. ಹಾಗೆ ಕ್ಲೂ ಈ ಜಾಗನೆಲ್ಲ ನೋಡ್ತಾ ನೆನ್ಸ್ಕೊತಿರ್ತಾನೆ ಹೇಗೆ ಕೆವಿನ್ ನನ್ನ ಕ್ರಿಯೇಟ್ ಮಾಡ್ದ ಅಂತ. ನಂತರ ಸ್ಯಾಮ್ ಕ್ಯಾಸ್ಟರ್ ನ ಜೊತೆ ಮಾತಾಡ್ತಿರ್ಬೇಕಾದ್ರೆ ಅದೇ ಸಮಯಕ್ಕೆ ಇಲ್ಲಿಗೆ ಕ್ಲೂನ ಕಡೆಯ ಜನರು ಬಂದು ತಲುಪ್ತಾರೆ. ಯಾಕೆಂತಂದ್ರೆ ಕ್ಯಾಸ್ಟರ್ ಕೂಡ ಕ್ಲೂನ ಜೊತೆ ಸೇರ್ಕೊಬಿಟ್ಟಿರ್ತಾನೆ. ಅಷ್ಟೆಲ್ಲ ಸ್ಯಾಮ್ ಹುಡ್ಕೊಂಡ್ ಬಂದಿರುವಂತ ಜ್ಯೂಸ್ ಬೇರೆ ಯಾರು ಅಲ್ಲ, ಅದು ಕೂಡ ಈ ಕ್ಯಾಸ್ಟರೇ. ಇದರಿಂದ ಕ್ಲೂನ ಕಡೆಯ ಜನರು ಸ್ಯಾಮ್ ನ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಬಂದಾಗ ಅದೇ ಸಮಯಕ್ಕೆ ಇಲ್ಲಿಗೆ ಕೋರ ಕೂಡ ಬಂದು ತಲುಪ್ತಾಳೆ. ನಂತರ ಕೋರ ಹಾಗೆ ಸ್ಯಾಮ್ ಸೇರಿ ಅವರ ಜೊತೆ ಎಲ್ಲ ಫೈಟ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಹೀಗೆ ಇವರು ಫೈಟ್ ಮಾಡ್ತಿರ್ಬೇಕಾದ್ರೆ ಕೋರ ಕೈ ಡ್ಯಾಮೇಜ್ ಆಗೋಗುತ್ತೆ. ಆಗ ಇಲ್ಲಿಗೆ ಕೆವಿನ್ ಬಂದು ಇವರಿಬ್ಬರನ್ನ ಕಾಪಾಡಿ ಕರ್ಕೊಂಡು ಹೋಗ್ತಿರ್ಬೇಕಾದ್ರೆ ಕ್ಲೂನ ಕಡೆಯ ವ್ಯಕ್ತಿ ಕೆವಿನ್ ಡಿಸ್ಕ್ ಅನ್ನ ಕಿತ್ಕೊಬಿಡ್ತಾನೆ. ಆದ್ರೆ ಜ್ಯೂಸ್ ಬಂದು ಆ ಸೋಲ್ಜರ್ ನ ಸಾಯಿಸಿ ಡಿಸ್ಕ್ ಅನ್ನ ತನ್ನ ವಶಕ್ಕೆ ತಗೋತಾನೆ. ನಂತರ ಒಂದು ಲಿಫ್ಟ್ ಇಂದ ಹೇಗೋ ಮಾಡಿ ತಪ್ಪಿಸ್ಕೊಂಡ್ ಬರ್ತಾರೆ. ಆಗ ಸ್ಯಾಮ್ಗೆ ಗೊತ್ತಾಗುತ್ತೆ ಇವನ ತಂದೆಯ ಡಿಸ್ಕ್ ಅನ್ನ ಅವರು ತಗೋಬಿಟ್ಟಿದ್ದಾರೆ ಅಂತ. ಅದೇ ಸಮಯಕ್ಕೆ ಒಂದು ಶಿಪ್ ಲೇಸರ್ ಪೋರ್ಟಲ್ ಹತ್ರ ಹೋಗ್ತಿರೋದು ಗೊತ್ತಾಗಿ ಸೀದಾ ಶಿಪ್ ನ ಒಳಗಡೆ ಬರ್ತಾರೆ. ಆಗ ಕೆವಿನ್ ಕೋರ ಡಿಸ್ಕ್ ಅನ್ನ ತೆಗೆದು ಅವಳ ಡಿಜಿಟಲ್ DNA ನ ತೋರಿಸ್ತಾನೆ. ಆಗ ಸ್ಯಾಮ್ಗೆ ಗೊತ್ತಾಗೋಗುತ್ತೆ ಇವಳು ಬೇರೆ
ಯಾರು ಅಲ್ಲ, ಅವಾಗವೇ ಉಟ್ಕೊಂಡಿದ್ವಲ್ಲ ಐಸೋಗಳು, ಅದ್ರಲ್ಲಿ ಕೊನೆಯದಾಗಿ ಉಳಿದಿರುವಂತ ಐಸೋ ಕೋರನೆ. ಅಂದ್ರೆ ಕೋರ ಒಂದು ಮನುಷ್ಯಳ ತರನೆ. ನಂತರ ಕೆವಿನ್ ಇವಳ DNA ಅಲ್ಲಿ ಹಾಳಾಗಿದ್ದಂತ ಪಾರ್ಟನ್ನ ತೆಗಿತಿದ್ದಂಗೆನೆ ಇವಳ ಕೈ ಮತ್ತೊಂದ್ಸಲ ರಿಕವರ್ ಆಗೋದಕ್ಕೆ ಶುರು ಮಾಡುತ್ತೆ. ಅದೇ ಸಮಯಕ್ಕೆ ಕ್ಲೂ ಇವನ ಜನರ ಜೊತೆ ಜ್ಯೂಸ್ ಹತ್ರ ಬರ್ತಾನೆ, ಇವನ ಹತ್ರ ಇರುವಂತ ಕೆವಿನ್ ನ ಡಿಸ್ಕ್ ಅನ್ನ ಇಸ್ಕೊಳ್ಳೋದಕ್ಕೆ ಅಂತ. ಆದ್ರೆ ಅದನ್ನ ಕೊಡೋದಕ್ಕಿಂತ ಮುಂಚೆ ಜ್ಯೂಸ್ ಒಂದು ಕಂಡೀಷನ್ ಹಾಕ್ತಾನೆ, ಈ ಏರಿಯಾ ಪೂರ್ತಿ ನಾನು ಏನ್ ಹೇಳ್ತೀನೋ ಅದನ್ನೇ ಎಲ್ಲಾ ಪ್ರೋಗ್ರಾಮ್ಗಳು ಕೇಳಬೇಕು, ಇದಕ್ಕೆ ನೀವು ಒಪ್ಕೊಂಡ್ರೆ ಅವಾಗ ಮಾತ್ರ ನಾನು ಡಿಸ್ಕ್ ಅನ್ನ ಕೊಡ್ತೀನಿ ಅಂತ. ಅದಕ್ಕೆ ಇವನು ಕೂಡ ಸರಿ ಅಂತ ಹೇಳಿ ಡಿಸ್ಕ್ ಅನ್ನ ಇಸ್ಕೊಂಡು ಹೋಗ್ತಿರ್ಬೇಕಾದ್ರೆ ಬಾಂಬ್ ಅನ್ನ ಹಾಕ್ಬಿಡ್ತಾನೆ. ಆ ಬಾಂಬ್ ಬ್ಲಾಸ್ಟ್ ಆಗಿ ಅದರಲ್ಲಿ ಜ್ಯೂಸ್ ಕೂಡ ಸತ್ತೋಗ್ತಾನೆ. ಈ ಕಡೆ ಕೋರಾಗೆ ಎಚ್ಚರ ಆದಾಗ ಸ್ಯಾಮ್ ಹೇಳ್ತಿರ್ತಾನೆ, ಈಗ ನಾವು ಸೇಫ್ ಆಗಿದ್ದೀವಿ, ನಿನ್ಗೆ ಹೇಗ್ ಫೀಲ್ ಆಗ್ತಿದೆ ಅಂತ ಕೇಳಿದಾಗ ಇವಳು ಕೂಡ ಹೇಳ್ತಾ ಹೋಗ್ತಾಳೆ. ಕ್ಲೂ ಎಲ್ಲ ಐಸೋಗಳನ್ನ ಸಾಯಿಸ್ತಿರ್ಬೇಕಾದ್ರೆ ಕೆವಿನ್ ನನ್ನನ್ನ ಕಾಪಾಡಿ ಕರ್ಕೊಂಡ್ ಬಂದ್ರು, ಅವತ್ತಿಂದ ಇಲ್ಲಿವರೆಗೂ ನನ್ನನ್ನ ಮಗಳು ತರ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಅಂತ. ಹೀಗೆ ಇವರಿಬ್ರು ಜೊತೆಲಿ ಕುತ್ಕೊಂಡು ಮಾತಾಡ್ತಿರ್ಬೇಕಾದ್ರೆ ಅದನ್ನ ನೋಡ್ದಂತ ಕೆವಿನ್ಗೂ ಕೂಡ ಸಂತೋಷ ಆಗುತ್ತೆ. ಆದ್ರೆ ಅದೇ ಸಮಯಕ್ಕೆ ಇವ್ರಿಗೆ ಗೊತ್ತಾಗುತ್ತೆ ಇವರು ಹೋಗ್ತಿರುವಂತ ಶಿಪ್ ದಾರಿನ ಬದಲಾಯಿಸಿದೆ. ಅಂದ್ರೆ ಈ ಶಿಪ್ ಈಗ ಆ ಲೇಸರ್ ಪೋರ್ಟಲ್ ಹತ್ರ ಹೋಗ್ತಿಲ್ಲ ಅಂತ. ಇದು ಸೀದಾ ಕ್ಲೂನ ಆರೆಂಜ್ ಸೈನಿಕರಿರುವಂತ ಹೆಡ್ ಕ್ವಾರ್ಟರ್ ಗೆ ಬಂದು ತಲುಪುತ್ತೆ. ಇಲ್ಲಿ ಇವ್ರಿಗೆ ಮತ್ತೊಂದು ವಿಷಯನೂ ಕೂಡ ಗೊತ್ತಾಗುತ್ತೆ, ಕ್ಲೂ ಈ ಗೇಮ್ ನಲ್ಲಿರುವಂತ ಎಲ್ಲಾ ಪ್ರೋಗ್ರಾಮ್ ಗಳನ್ನ ತನ್ನ ಆರೆಂಜ್ ಸೈನಿಕರನ್ನಾಗಿ ಕನ್ವರ್ಟ್ ಮಾಡ್ಕೋತಿದ್ದಾನೆ ಅಂತ. ಇದರಿಂದ ಯಾರ ಕಣ್ಗೂ ಬಿಳದಿರೋ ರೀತಿ ಕೆವಿನ್ ಹಾಗೆ ಸ್ಯಾಮ್ ತಪ್ಪಿಸ್ಕೊಂಡು ಹೋಗ್ಲಿ ಅಂತ ಕೋರಾ ಆರೆಂಜ್ ಸೈನಿಕರ ಮುಂದೆ ಬಂದು ತನ್ನನ್ನ ತಾನು ಸ್ಯಾಕ್ರಿಫೈಸ್ ಮಾಡ್ಕೊಬಿಡ್ತಾಳೆ. ಇದರಿಂದ ಎಲ್ಲರೂ ಡಿಸ್ಟ್ರಾಕ್ಟ್ ಆಗ್ತಾರೆ, ಆಗ ಅವರಿಬ್ರು ತಪ್ಪಿಸ್ಕೊಂಡು ಹೋಗ್ಬೋದು ಅಂತ. ಈ ಕಡೆ ಕ್ಲೂ ಕೆವಿನ್ ಡಿಸ್ಕ್ ಅನ್ನೇ ಇವನು ಹೋಗ್ತಿರುವಂತ ಸ್ಪೇಸ್ ಶಿಪ್ ಗೆ ಹಾಕ್ತಿದ್ದಂಗೆನೆ ಈ ಸಂಪೂರ್ಣವಾಗಿರುವಂತ ಸ್ಪೇಸ್ ಶಿಪ್ ಹಾಗೆ ಸ್ಪೇಸ್ ಶಿಪ್ ನಲ್ಲಿರುವಂತ ಎಲ್ಲಾ ಪ್ರೋಗ್ರಾಮ್ಸ್ ಗಳು ಇವನ ಆರೆಂಜ್ ಸೈನಿಕರಾಗಿ ಕನ್ವರ್ಟ್ ಆಗ್ತಿರ್ತಾರೆ. ಆಗ ಕ್ಲೂ ಇವನ ವಿಶಾಲವಾಗಿರುವಂತ ಆರ್ಮಿ ಮುಂದೆ ಬಂದು ಹೇಳೋದಕ್ಕೆ ಶುರು ಮಾಡ್ತಾನೆ, ಮನುಷ್ಯರು ನಮ್ಮನ್ನ ಪ್ರೋಗ್ರಾಮ್ ಆಗಿ ಕ್ರಿಯೇಟ್ ಮಾಡಿ ಗೇಮ್ ನಲ್ಲಿ ಇಟ್ಟು ನಮ್ಮನ್ನ ಗುಲಾಮರ ರೀತಿ ನೋಡ್ಕೊತಿದ್ರು, ಆದ್ರೆ ಈಗ ನಾವೆಲ್ಲರೂ ಸೇರಿ ಮನುಷ್ಯರ ಪ್ರಪಂಚಕ್ಕೆ ಹೋಗ್ತಿದೀವಿ, ಆ ಪ್ರಪಂಚನ ತಮ್ಮ ವಶಕ್ಕೆ ತಗೊಂಡು ಮನುಷ್ಯರನ್ನೆಲ್ಲ ಆಳೋದಕ್ಕೆ ಅಂತ. ಅದೇ ಸಮಯಕ್ಕೆ ಸಂಪೂರ್ಣವಾಗಿರುವಂತ ಸ್ಪೇಸ್ ಶಿಪ್ ಆ ಲೇಸರ್ ಪೋರ್ಟಲ್ ನ ಕಡೆಗೆ ಹೋಗೋದಕ್ಕೆ ಶುರು ಮಾಡುತ್ತೆ. ನಂತರ ಸ್ಯಾಮ್ ಕೆವಿನ್ಗೆ ಹೇಳ್ತಾನೆ, ನಾನ್ ನಿಮ್ಮ ಡಿಸ್ಕ್ ಅನ್ನ ತಗೊಂಡ್ ಬರ್ತೀನಿ, ನಾವಿಲ್ಲಿಂದ ಲೇಸರ್ ಪೋರ್ಟಲ್ ಹತ್ರ ಹೋಗೋದಕ್ಕೆ ಯಾವ್ದಾದ್ರು ವೆಹಿಕಲ್ ಅನ್ನ ರೆಡಿ ಮಾಡ್ಕೊಂಡಿರಿ ಅಂತ. ಅದು ತುಂಬಾನೇ ಡೇಂಜರಸ್, ಅಲ್ಲಿ ಕ್ಲೂನ ಕಡೆಯ ಪ್ರೋಗ್ರಾಮ್ಸ್ ಗಳು ಇರ್ತಾರೆ ಅಂತ ಎಷ್ಟೇ ಹೇಳ್ತಿದ್ರು ಕೂಡ ನಾನು ಅದನ್ನ ತಗೊಂಡ್ ಬಂದೇ ಬರ್ತೀನಿ ಅಂತ ಇವನು ಕೆವಿನ್ಗೆ ಧೈರ್ಯ ಹೇಳ್ತಿರ್ತಾನೆ. ಈ ಕಡೆ ಕ್ಲೂ ಇವನ ಸೈನಿಕರ ಜೊತೆ ಮಾತಾಡೋದ್ರಲ್ಲಿ ತುಂಬಾನೇ ಬಿಸಿ ಆಗ್ಬಿಟ್ಟಿರ್ತಾನೆ. ಅದೇ ಸಮಯಕ್ಕೆ ಸ್ಯಾಮ್ ಕೂಡ ಕೆವಿನ್ ನ ಡಿಸ್ಕ್ ಇಟ್ಟಿರುವಂತ ಜಾಗಕ್ಕೆ ಬಂದು ಇಲ್ಲಿರುವಂತ ಗಾರ್ಡ್ಸ್ ನ ಜೊತೆ ಫೈಟ್ ಮಾಡ್ತಿರ್ತಾನೆ. ಈ ಕಡೆ ಕೆವಿನ್ ಕೂಡ ಒಬ್ಬ ಆರೆಂಜ್ ಸೂಟ್ ನ ಸೋಲ್ಜರ್ ನ ತನ್ನ ವಶಕ್ಕೆ ತಗೊಂಡು ಇಲ್ಲಿರುವಂತ ಪ್ಲೇನ್ ನ ತಗೊಂಡು ಹೋಗೋದಕ್ಕೆ ರೆಡಿ ಮಾಡ್ಕೊತಿರ್ತಾನೆ. ಈ ಕಡೆ ಸ್ಯಾಮ್ ಡಿಸ್ಕ್ ಅನ್ನ ತಗೊಂಡು ಗಾರ್ಡ್ಸ್ ಗಳ ಜೊತೆ ಫೈಟ್ ಅನ್ನ ಮಾಡಿ ಕೋರನ್ನ ಬಿಡಿಸ್ಕೊಂಡು ಕೆವಿನ್ ರೆಡಿ ಮಾಡಿ ಇಟ್ಕೊಂಡಿರುವಂತ ಪ್ಲೇನ್ ಹತ್ರ ಕರ್ಕೊಂಡ್ ಬರ್ತಾನೆ. ನಂತರ ಇವರು ಈ ಪ್ಲೇನ್ ಅನ್ನ ಸ್ಟಾರ್ಟ್ ಮಾಡ್ಕೊಂಡು ಲೇಸರ್ ಪೋರ್ಟಲ್ ಹತ್ರ ಹೋಗೋದಕ್ಕೆ ಶುರು ಮಾಡ್ತಾರೆ. ಅಷ್ಟೊತ್ತಿಗೆ ಕ್ಲೂಗೂ ಕೂಡ ಗೊತ್ತಾಗೋಗುತ್ತೆ ಸ್ಯಾಮ್ ಡಿಸ್ಕ್ ಅನ್ನ ತಗೊಂಡು ಹೊಂಟೋಗಿದ್ದಾನೆ ಅಂತ. ಆದ್ರಿಂದ ಒಂದ್ ಜೊತೆ ಒಂದಷ್ಟು ಸೋಲ್ಜರ್ಸ್ ಗಳನ್ನ ಕರ್ಕೊಂಡು ಅವರನ್ನ ಸಣ್ಣ ಸಣ್ಣ ಪ್ಲೇನ್ ಗಳಿಂದ ಫಾಲೋ ಮಾಡೋದಕ್ಕೆ ಶುರು ಮಾಡ್ತಾನೆ. ಇದು ಕೋರಾ ಹಾಗೆ ಕೆವಿನ್ಗೂ ಕೂಡ ಗೊತ್ತಾಗಿ ಸ್ಯಾಮ್ ನ ವೆಪನ್ ಗಳ ಹತ್ರ ಕಳಿಸ್ತಾರೆ. ಇವನು ಕೂಡ ಈ ವೆಪನ್ ಗಳನ್ನ ಯೂಸ್ ಮಾಡ್ಕೊಂಡು ಇವರನ್ನ ಫಾಲೋ ಮಾಡ್ಕೊಂಡು ಬರ್ತಿರೋ ಅಂತ ಕ್ಲೂ ಹಾಗೆ ಅವನ ಸೈನಿಕರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡ್ತಾನೆ. ಹೀಗೆ ಇವನು ಅಟ್ಯಾಕ್ ಮಾಡ್ತಾ ಒಬ್ಬೊಬ್ಬರೇ ಆರೆಂಜ್ ಸೋಲ್ಜರ್ಸ್ ಗಳನ್ನ ನಾಶ ಮಾಡೋದಕ್ಕೆ ಶುರು ಮಾಡ್ತಾನೆ. ಇನ್ನೇನು ಇವನು ಎಲ್ಲರನ್ನ ನಾಶ ಮಾಡಬೇಕು ಅಂತ ಅನ್ಕೊಳ್ಳೋಷ್ಟರಲ್ಲಿ ಕ್ಲೂ ಇವನ ವೆಪನ್ಸ್ ಗಳನ್ನ ಡ್ಯಾಮೇಜ್ ಮಾಡ್ಬಿಡ್ತಾನೆ. ಆದ್ರೂ ಕೂಡ ಕ್ಲೂ ಹಾಗೆ ಅವನ ಕಡೆಯ ಜನರನ್ನೆಲ್ಲರನ್ನು ಸೋಲ್ಸಿ ಎಲ್ಲರೂ ಈಗ ನಾಶ ಆಗಿದ್ದಾರೆ ಅಂತ ಇವರು ಸೀದಾ ಲೇಸರ್ ಪೋರ್ಟಲ್ ಕಡೆಗೆ ಹೋಗೋದಕ್ಕೆ ಶುರು ಮಾಡ್ತಾರೆ. ಆದ್ರೆ ಕ್ಲೂ ಮಾತ್ರ ಇನ್ನು ನಾಶ ಆಗಿರೋದಿಲ್ಲ, ಅವರನ್ನ ಫಾಲೋ ಮಾಡೋದಕ್ಕೆ ಶುರು ಮಾಡ್ತಾನೆ. ನಂತರ ಕೊನೆಗೂ ಇವರು ಲೇಸರ್ ಪೋರ್ಟಲ್ ಇರುವಂತ ಜಾಗಕ್ಕೆ ಬಂದು ತಲುಪ್ತಾರೆ. ಆದ್ರೆ ಒಳಗಡೆ ಬಂದು ನೋಡಿದ್ರೆ ಕ್ಲೂ ಇಲ್ಲಿ ಮೊದ್ಲಿಂದಾನೇ ಇರ್ತಾನೆ. ಅದಕ್ಕೆ ಕೆವಿನ್ ಮುಂದೆ ಬಂದು ಇವನಿಗೆ ಅರ್ಥ ಮಾಡಿಸ್ತಿರ್ತಾನೆ, ನಿನ್ಗೆ ನೆನ್ಪಿದ್ಯಾ ನಾನ್ ನಿನ್ನನ್ನ ಏನು ಕ್ರಿಯೇಟ್ ಮಾಡಿದೆ ಅಂತ, ಪ್ರೋಗ್ರಾಮ್ಸ್ ಗಳಿಗೆ ಹಾಗೆ ನಮ್ಮ ಮನುಷ್ಯರಿಗೆ ಒಳ್ಳೇದಾಗ್ಲಿ ಅಂತ. ಇದನ್ನ ಕೇಳಿ ಕ್ಲೂಗೆ ತುಂಬಾ ಕೋಪ ಬಂದು ಇವನ ಮೇಲೆ ಅಟ್ಯಾಕ್ ಮಾಡಿದಾಗ ಸ್ಯಾಮ್ ಅವನ ಜೊತೆ ಫೈಟ್ ಮಾಡೋದಕ್ಕೆ ಅಂತ ಬರ್ತಾನೆ. ಯಾವಾಗ ಸ್ಯಾಮ್ ಹಾಗೆ ಕೋರಾ ಫೈಟ್ ಮಾಡೋದಕ್ಕೆ ಬರ್ತಾರೋ ಮೊದ್ಲು ನಾನು ಕೆವಿನ್ ನೋಡ್ಕೊಳ್ಬೇಕು ಅಂತ ಕೆವಿನ್ ಹತ್ರ ಹೋಗ್ತಿರ್ತಾನೆ. ಅದೇ ಸಮಯಕ್ಕೆ ಬ್ರಿಡ್ಜ್ ಕೂಡ ಸೆಪರೇಟ್ ಆಗ್ತಿರುತ್ತೆ. ನಂತರ ಇವನು ಕೆವಿನ್ ಹತ್ರ ಇರುವಂತ ಡಿಸ್ಕ್ ಅನ್ನ ನೋಡಿದಾಗ್ಲೇ ಇವನಿಗೆ ಗೊತ್ತಾಗೋದು ಅದು ಕೋರಾಳ ಡಿಸ್ಕ್ ಅಂತ. ಅಂದ್ರೆ ಕೆವಿನ್ ಈಗಾಗ್ಲೇ ಕೋರಾಗಿ ಇವನ ಡಿಸ್ಕ್ ಅನ್ನ ಕೊಟ್ಟು ಕಳಿಸ್ಬಿಟ್ಟಿದ್ದಾನೆ ಅಂತ. ಇದರಿಂದ ಕ್ಲೂ ಕೂಡ ಕೋರಾ ಹತ್ರ ಹೋಗೋದಕ್ಕೆ ಪ್ರಯತ್ನ ಪಡ್ತಿರ್ತಾನೆ. ಆಗ ಕೆವಿನ್ ಸ್ಯಾಮ್ ಹಾಗೆ ಕೋರಾಗೆ ಹೇಳ್ತಿರ್ತಾನೆ, ನೀವಿಬ್ರು ಇಲ್ಲಿಂದ ನಮ್ಮ ಮನುಷ್ಯರ ಪ್ರಪಂಚಕ್ಕೆ ಹೊಟ್ಟೋಗಿ ಅಂತ. ಆದ್ರೆ ಇವನ ತಂದೆನೆ ಬಿಟ್ಟು ಹೋಗೋದಕ್ಕೆ ಸ್ಯಾಮ್ಗೆ ಮಾತ್ರ ಇಷ್ಟ ಇರೋದಿಲ್ಲ. ಆಗ ಇವನಿಗೆ ಗೊತ್ತಾಗುತ್ತೆ ಕೆವಿನ್ ಈ ಪ್ಲಾನ್ ಅನ್ನ ಮೊದ್ಲಿಂದಾನೆ ಮಾಡ್ಕೊಂಡಿದ್ದ ಅಂತ. ಯಾಕೆಂತಂದ್ರೆ ಇವನು ಇಲ್ಲೇ ಇದ್ದು ಕ್ಲೂನ ನಾಶ ಮಾಡ್ಬೇಕು ಅಂತ ಅನ್ಕೊಂಡಿರ್ತಾನೆ. ಸರಿ ಅಂತ ಇವರಿಬ್ರು ಕೆವಿನ್ ಡಿಸ್ಕ್ ನ ಸಹಾಯದಿಂದ ಮನುಷ್ಯರ ಪ್ರಪಂಚಕ್ಕೆ ಹೋಗ್ತಿರ್ಬೇಕಾದ್ರೆ ಕೆವಿನ್ ಕೂಡ ತುಂಬಾ ದುಃಖದಿಂದ ಕ್ಲೂನ ತನ್ನ ಒಳಗಡೆ ಬರೋ ರೀತಿ ಮಾಡಿ ಕೆವಿನ್ ನ ಜೊತೆ ಇವನು ಕೂಡ ನಾಶ ಆಗೋಗ್ತಾನೆ. ಇದಾದ್ಮೇಲೆ ಸೀನ್ ಮನುಷ್ಯರ ಪ್ರಪಂಚಕ್ಕೆ ಶಿಫ್ಟ್ ಆದಾಗ ನಮ್ಗೆ ತೋರಿಸ್ತಾರೆ. ಸ್ಯಾಮ್ ಈಗ ಮನುಷ್ಯರ ಪ್ರಪಂಚಕ್ಕೆ ಬಂದು ಈ ಗೇಮ್ ಡಾಟಾನ ಒಂದು ಚಿಪ್ ನ ಒಳಗಡೆ ಹಾಕಿ ಇಟ್ಕೋತಾನೆ. ಹಾಗೆ ಇವನ ಅಂಕಲ್ ಆಗಿರುವಂತ ಅಲೆನ್ಗೆ ಹೇಳ್ತಾನೆ, ನಾನೀಗ ನಮ್ಮ ಕಂಪನಿಯ ಜವಾಬ್ದಾರಿನ ತಗೊಳ್ಳೋದಕ್ಕೆ ರೆಡಿ ಆಗಿದ್ದೀನಿ ಅಂತ. ಹೀಗಂತೆ ಹೇಳಿ ಇವನು ಹೊರಗಡೆ ಬಂದಾಗ ಕೋರಾ ಕೂಡ ಇಲ್ಲೇ ಇರ್ತಾಳೆ. ಹಾಗೆ ಇವರಿಬ್ರು ಜೀವನ ಪೂರ್ತಿ ಜೊತೆಲಿ ಇರ್ಬೇಕು ಅಂತ ಡಿಸೈಡ್ ಮಾಡ್ತಾರೆ. ಇಲ್ಲಿ ಕೋರಾ ಪ್ರೋಗ್ರಾಮ್ ಆಗಿದ್ರು ಕೂಡ ಇವಳು ಒಳಗಡೆ ಡಿಜಿಟಲ್ DNA ಇರೋದ್ರಿಂದ ಇವಳು ಕೂಡ ಮನುಷ್ಯರ ತರನೇ. ಹಾಗೆ ಕೆವಿನ್ ಅನ್ಕೊಂಡಿದ್ನಲ್ಲ ಈ ಡಿಜಿಟಲ್ DNA ನ ಮನುಷ್ಯರ ಮೇಲೆ ಯೂಸ್ ಮಾಡಿ ಮನುಷ್ಯರಿಗೆ ಒಳ್ಳೇದಾಗೋ ರೀತಿ ಮಾಡ್ಬೇಕು, ನಮ್ಮ ಪ್ರಪಂಚನ ಡೆವಲಪ್ ಮಾಡ್ಬೇಕು ಅಂತ. ಅವನ ಕನ್ಸನ್ನು ಕೂಡ ಇವರು ನಿಜ ಮಾಡ್ಬೇಕು ಅಂತ ಅನ್ಕೊಂಡಿರ್ತಾರೆ. ಹಾಗೆ ಮನುಷ್ಯರ ಪ್ರಪಂಚ ನೋಡಿ ಇವಳು ತುಂಬಾ
ತುಂಬಾನೇ ಸಂತೋಷ ಪಡ್ತಿರ್ತಾಳೆ. ಇಲ್ಲಿಗೆ ಈ ಮೂವಿ ಎಂಡ್ ಆಗುತ್ತೆ. ಈ ಮೂವಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅನ್ಕೊಂಡಿದ್ದೀನಿ. ಇಷ್ಟ ಆಗಿತ್ತು ಅಂತಂದ್ರೆ ಲೈಕ್ ಮಾಡಿ, ಹಾಗೆ ಮೂವಿ ಹೇಗೆ ಅನಿಸ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಸರಿ, ಸಿಗೋಣ ಮತ್ತೊಂದು ಅಮೇಜಿಂಗ್ ಆಗಿರುವಂತ ವಿಡಿಯೋದಲ್ಲಿ. ಅಂಟಿಲ್ ದೆನ್ ಸ್ಟೇ ಟ್ಯೂನ್, ಮಿಸ್ಟರ್ ಎಕ್ಸ್ಪ್ಲೇನರ್ ಕನ್ನಡ.